ನಾನು ನೋಡಿದ್ರೆ ನಗ್ಬೇಕ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ರಿ, ಅಲ್ಲಿ ಜನಗಳನ್ನ ಬಿಟ್ಬಿಟ್ಟಿದ್ದಾರೆ ಅಭಿಷೇಕ ನೀವು ಮಾಡಿ ಅಂತ ಹೇಳಿ. ಆ ದೇವ್ರು ನೋಡಿ, ಒಬ್ರು ಆ ದೇವರಿಗೆ ಅಭಿಷೇಕ ಹಾಕಕ್ ಹೋಗ್ತಾ ಇದ್ದಾರೆ, ಅವ್ರ ತಲೆ ಮೇಲೆನೆ, ದೇವ್ರ ತಲೆ ಮೇಲೆ ಹಾಲಾಗ್ತಾ ಇಲ್ಲ. ಅರೆಯರು ಹೆಂಗಸು ತಲೆ ಮೇಲೆ ಒಬ್ರು ಹಾಲಾಗ್ತಾರೆ, ಅವರು ಬಿಲ್ಪತ್ರೆ ಹಾಕ್ತಾರೆ, ಇವರು ಮೊಸರು ಹಾಕ್ತಾರೆ, ಇವರು ಕುಂಕುಮ ಹಾಕ್ತಾರೆ, ಅವ್ರು ಇನ್ನೇನೋ ಸುರಿತಾರೆ. ಮುಗಿ ಬಿದ್ಬಿಟ್ಟು ಆ ದೇವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಹಂಗೆ ಜನ ಅಭಿಷೇಕದ ಹೆಸರಿನಲ್ಲಿ ಮಾಡಬಾರದು ಮಾಡ್ತಾ ಇದಾರಲ್ರಿ. ನನ್ಗೆ ಏನ್ ಅನ್ಬೇಕು, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಆ ದೇವರು ನಿಜವಾಗ್ಲೂ ಅಲ್ಲಿ ಕೂತಿದ್ರೆ ಕಿತ್ಕಂಡ್ ತಿಂದ್ಬಿಡ್ತಿದ್ರೇನೋ ಅಂತ. ಅಲ್ಲ, ಹೋಗ್ಲಿ ಬಿಡಿ. ನಿಮ್ಮ ಮೇಲೆ ಏನಾರು ಅಭಿಷೇಕ ಮಾಡಬೇಕು ಅಂತ, ಅಥವಾ ನೀವೇ ದೇವರಾಗಿದ್ದು ನಿಮ್ಮ ಮೇಲೆ ಅಭಿಷೇಕ ಮಾಡಬೇಕು ಅಂತ ಈ ಜನನ ಬಿಟ್ಟಿದ್ರೆ ನೀವು ಸುಮ್ಮನೆ ಕೂತ್ಕೋತಿದ್ರಿ ಅಂದ್ರಿ. ಅಲ್ಲ ರೀ, ನೀವೇ ಒಂದ್ ಸೆಕೆಂಡ್ ದೇವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಳ್ಳಿ. ಹಾಲು, ತುಪ್ಪ, ಮೊಸರು, ಅಭಿಷೇಕ ಎಲ್ಲ ಸುರಿಯನ ತಡ್ಕೊಳಕ್ ಆಗ್ತಿತ್ತೆ ಅಂದ್ರಿ. ನಿಮ್ ಕೈಲಿ ತಡ್ಕೋತಿದ್ರಿ ಅಂದ್ರಿ. ಈ ಜನನೆಲ್ಲ ಏನೆಲ್ಲ ಹೇಳ್ಬಿಡ್ತಿದ್ರಲ್ವಾ. ಆ ದೇವರು ಎಷ್ಟು ಸಮಾಧಾನವಾಗಿ ಕೂತಿದೆಯಲ್ವಾ. ಬೇಕಾಗಿದ್ದು ಭಕ್ತಿ ಬೇಕ್ರಿ, ಈ ವಿಕೃತಿ ಬೇಡ. ಭಕ್ತಿ ಎಲ್ಲಿಗೆ ಬಂದ್ಬಿಡ್ತೀರಿ? ನಾನ್ ಮುಂದೋ ಏನ್ ಮುಂದೋ, ಏನು ಆ ಅಭಿಷೇಕಕ್ಕೂ ಬೆಲೆ ಇಲ್ವಾ, ಭಕ್ತಿಗೂ ಬೆಲೆ ಇಲ್ವಾ? ಈ ಡಾಂಬಿಕತನದ ಭಕ್ತಿ ಬೇಕಾ? ಈ ಡಾಂಬಿಕತನದ ಭಕ್ತಿ ಹೋಗಿ ವಿಕೃತಿ ಆಗ್ತಾ ಇದೆ. ಇದನ್ನ ನಾವೇನಾದ್ರು ಮಾತಾಡಕ್ ಹೋದ್ರೆ ಧರ್ಮ, ನಮ್ಮ ಧರ್ಮದ ಬಗ್ಗೆನೇ ಮಾತಾಡ್ತಾರೆ, ಹಾಗೆ ಹೀಗೆ ಅಂತೀರಿ. ಇದು ನಮ್ಮ ಧರ್ಮನೇನ್ರಿ? ಇದು ನಮ್ಮ ಸಂಸ್ಕೃತಿ ಏನ್ರಿ? ದೇವರಿಗೆ ಅಭಿಷೇಕ ಮಾಡಿ ಅಂತ ಬಿಟ್ಬಿಟ್ರೆ ಹಂಗ್ ಮೇಲ್ ಬಿದ್ದು ಹೋಗ್ತಿರಲ್ಲ, ದೇವ್ರು ಹೆಂಗ್ ತಡ್ಕೊಳ್ತಾನೆ? ಅಲ್ಲ, ನನ್ಗನ್ಸೋದು ನಿಮ್ಗೆ ಆ ಜನ ನೀವು ಅಭಿಷೇಕ ಮಾಡಿ ಅಂತ ಬಿಟ್ರಲ್ಲ, ನೀವು ಅಭಿಷೇಕ ಮಾಡಕ್ ಹೊರಟಿಲ್ಲ, ಆ ದೇವರ ಮೇಲೆ ಆಕ್ರಮಣ ಮಾಡ್ತಾ ಇದ್ದೀರಿ, ಮುಗಿ ಬೀಳ್ತಾ ಇದ್ದೀರಿ. ಭಕ್ತಿ ಇರ್ಲಿ, ಡಾಂಬಿಕತನದ ಈ ರೀತಿ ಬೂಟಾಟಿಕೆಯ ಭಕ್ತಿ ಬೇಡ, ವಿಕೃತಿಯ ಭಕ್ತಿ ಬೇಡ. ಪೂಜೆ ಪುನಸ್ಕಾರ ಎಲ್ಲವೂ ಇರಲಿ, ಆದರೆ ಒಂದಿಷ್ಟು ಸಂಸ್ಕೃತಿಯ ನಡೆ ನುಡಿಯಲ್ಲಿ ಬದಲಾವಣೆ ಆಗಿದೆ. ಇಂಥವುಗಳು ನಡೆಯೋದ್ರಿಂದಲೇ ಭಕ್ತಿಯು ಕೂಡ ಇವತ್ತು ಎಲ್ಲೋ ದೂರ ಆಗ್ಬಿಟ್ಟಿದೆ. ವಿಕೃತಿ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇಂತಹ ಡಾಂಬಿಕತನದಿಂದ ದೂರ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.